ಆ ಹ್ಯಾಬಿಟ್ ಅನ್ನೋದೇ ಜೀವ ತೆಗಿತಾ ಇರೋದು. ಇವಾಗ ನೀವು ಸಪ್ಲೈ ಮಾಡಿಲ್ಲ ಅಂದ್ರೆ ಜನಕ್ಕೆ ಅದು ಬರೋದೇ ಇಲ್ಲ. ಅದು ಬೀದಿ ಬದಿ ಎಲ್ಲ ಮಾರೋರಿಗೆಲ್ಲ ನಾವು ಹೋಗಿ ಡಿಸ್ಕೌಂಟ್ ಕೇಳ್ತೀವಿ. ಜಿಮ್ಗೆಲ್ಲ ಹೋದ್ರೆ ಒಂದು ಹೆಲ್ತ್ ಫಿಟ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ನಾನು ನ್ಯೂಸಲ್ಲಿ ಬಂದಿತ್ತಾನೆ ನಾವೇ ಅವಾಯ್ಡ್ ಮಾಡಿ ಮತ್ತೆ ತಿನ್ನಕ್ ಶೂಟ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತ ಆಗ್ತಿರುವಂತದ್ದು, ಅಂದ್ರೆ ವೈದ್ಯರು ಹೇಳುವಂತಹ ಪ್ರಕಾರ ಅತಿ ಹೆಚ್ಚು ಮಾಂಸವನ್ನ ಸೇವನೆ ಮಾಡಬಾರ್ದು, ಸಿಹಿಯನ್ನ ಸೇವನೆ ಮಾಡಬಾರ್ದು, ಹಾಗೆ ಧೂಮಪಾನದಿಂದನೂ ಕೂಡ ಬೇಗ ಹೃದಯಾಘಾತ ಆಗುತ್ತೆ ಅನ್ನುವಂತಹ ಅಚ್ಚರಿ ಮಾಹಿತಿ ವೈದ್ಯರ ತಂಡ ಹೇಳಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಏನು ಬೆಂಗಳೂರಿನ ಯುವಕ ಅಂತಲೇ ಹೇಳ್ಬೋದು, ಅಂದರೆ ಇಲ್ಲಿ ನಿವಾಸಿ, ಅವ್ರನ್ನ ಮಾತನಾಡ್ಸೋಣ. ಅವ್ರು ಯಾವ ರೀತಿಯಾಗಿ ತಮ್ಮ ಆರೋಗ್ಯವನ್ನು ಫಿಟ್ನೆಸ್ಸನ್ನು ಕಾಪಾಡ್ಕೊಂಡಿರೋದ್ರ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಆಗುವಂಥದ್ದು, ಅಂದರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ಆಗ್ತಿದೆ. ಒಂದು ರೀತಿಯಲ್ಲಿ ಏನೋ ಅತಿ ಹೆಚ್ಚು ಮಾಂಸ ತಿನ್ನುವಂಥದ್ದು ಅಥವಾ ಧೂಮಪಾನ ಸೇವನೆ ಮಾಡುವಂಥದ್ದು, ಈ ರೀತಿ ಎಲ್ಲ ವಿಚಾರಗಳು ವೈದ್ಯರು ತಗೊಂಡ್ಬರ್ತಾ ಇದ್ದಾರೆ. ಏನು ಹೇಳ್ತೀರಾ ನೀವು? ಸರ್, ಇದ್ರ ಬಗ್ಗೆ ನಾನೊಂದು ನಿಮಗೆ ಕ್ವಶನ್ ಕೇಳ್ತೀನಿ. ಇವಾಗ ನಾನೇ ನಿಮಗೆ ಡೈರೆಕ್ಟಾಗಿ ಕೇಳಿದ್ರೆ, ಇವಾಗ ಸಿಗರೇಟ್ ನೀವು ನಿಮ್ಗೆ ಯಾಕೆ ಹ್ಯಾಬಿಟ್ ಅಂತಂದರೆ ಅವ್ರ ಹತ್ರ ಕೇಳಿ. ಒಂದು ರೀಸನ್ ಇರಲ್ಲ ಅವ್ರಿಗೆ ಯಾಕೆ ಸೇವನೆ ಮಾಡ್ತಾ ಇದ್ದೀರಾ. ಒಂದೇ ಒಂದು ರೀಸನ್ ಇರಲ್ಲ. ಜಸ್ಟ್ ಹಂಗೆ ಫ್ರೆಂಡ್ ಜೊತೆ ಸೇರಿದ್ವಿ, ಹಾಗೆ ಹ್ಯಾಬಿಟ್ ಆಯಿತು. ಆ ಹ್ಯಾಬಿಟ್ ಅನ್ನೋದೇ ಜೀವ ತೆಗಿತಾ ಇರೋದು. ಇವಾಗ ರೆಗ್ಯುಲರ್ ಮಾಡೋನ್ಗೇನು ಪ್ರಾಬ್ಲಮ್ ಇಲ್ಲ. ಈ ಮಿಡ್ಲಲ್ಲಿ ಯಾರು ಸೇದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾರು ಅಭ್ಯಾಸಗಳನ್ನ ಹಾಕೋತಾರೆ, ಅವರು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅದು. ಸೊ ಹಾಗಾಗಿ ಯಂಗ್ಸ್ಟರ್ಸ್ ತುಂಬ ಅದರಿಂದ ಆರೋಗ್ಯದಲ್ಲಿ ಹಾನಿಕರ ಆಗ್ತಾ ಇದೆ. ಆ್ಯಂಡ್ ಇದ್ರ ಬಗ್ಗೆ ಗೌರ್ಮೆಂಟ್ ಕೂಡ ಅಷ್ಟೇ ಸಿಗರೇಟ್ ಬ್ಯಾನ್ ಮಾಡಿಸ್ತೀನಿ ಅಂತಾರೆ. ಎಲ್ಲೋ ಬಂದುಬಿಟ್ಟು ಎಲ್ಲೆಲ್ಲಿ ಸಿಗರೇಟ್ ಅಂಗಡಿ ಸಿಗುತ್ತೆ ಅದೆಲ್ಲ ಅಂಟಿಸ್ಬಿಡ್ತಾರೆ. ಸೊ ಇಲ್ಲೆಲ್ಲ ಸ್ಮೋಕ್ ಮಾಡಬಾರ್ದು ಅಂತ ಅಲ್ಲೇ ಸಿಗರೇಟ್ ಸ್ಮೋಕ್ ಮಾಡ್ತಾರೆ. ಮತ್ತು ಎಲ್ಲ ಸಿಗರೇಟ್ ಬಂದು ಅಲ್ಲೇ ಡೆಲಿವರೀಸ್ ಆಗುತ್ತೆ, ಅಲ್ಲಿಂದನೇ ಸೇಲ್ ಆಗುತ್ತೆ. ಸೊ ನೀವು ಅದನ್ನು ಮೇಲಿಂದನೇ ಸ್ಟಾಪ್ ಮಾಡಿ. ಅಲ್ಲ ಬೇಕೇ ಆಗಿಲ್ವಲ್ಲ ಸಿಗರೇಟ್, ಯಾಕ್ರಿ ಬೇಕು ಫಸ್ಟ್ ಆಫ್ ಆಲ್ ಹೇಳಿ. ನಿಮಗೆ ಈ ಎಲ್ಲ ನೀವು ಯಾರ್ಯಾರು ಮಂತ್ರಿಗಳಿದ್ರೆ ಅವ್ರಿಗೆಲ್ಲ ಯಾಕೆ ಸಿಗರೇಟ್ ಬೇಕು? ನೀವು ನಿಮ್ಮಿಂದನೇ ಸ್ಟಾಪ್ ಮಾಡಿ. ಅಲ್ಲ ಸ್ಟಾರ್ಟ್ ಫ್ರಮ್ ಯು ಅಲ್ಲ. ಸೊ ಅದರಿಂದ ನೀವು ಸಪ್ಲೈ ಮಾಡಿಲ್ಲ ಅಂದರೆ ಜನಕ್ಕೆ ಅದು ಬರೋದೇ ಇಲ್ಲ. ಸರ್ಕಾರಕ್ಕೆ ಟ್ಯಾಕ್ಸ್ ಬೇಕಲ್ಲ. ಮದ್ಯಪಾನ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತಾರೆ, ಆದರೂ ಕೂಡ ಸರ್ಕಾರ ಏನು ಡ್ರಿಂಕ್ಸನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲೇ ಸಿಗರೇಟು ಕೂಡ ಆಗಿರ್ಬೋದಲ್ಲ ಸರ್. ಸಿಗರೇಟಿಂದನೇ ಟ್ಯಾಕ್ಸ್ ಹೋಗುತ್ತೆ ಅಂತ ಯಾಕೆ ಅನ್ಕೋತೀರಾ? ರೈತರಿಗೆ ಏನಾದರೂ ಕೊಡಿ, 6 ಮಂತಲ್ಲಿ ಬರುವಂಥದ್ದು ಗ್ರೋ ಆಗುವಂಥ ಫುಡ್ ಇದು ಕೊಡಿ, ಬೆಳೆಗಳು ಕೊಡಿ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇವಾಗ ನಮ್ಮ ಅರ್ಧ ಹೆಲ್ತ್ ನಿಂತ್ಕೊಂಡಿರೋದೇನು ಹಳ್ಳಿಗಳಿಂದ ಬರ್ತಿರುವಂಥ ವೆಜಿಟೇಬಲ್ಸಿಂದ, ಸಿಟಿಯಿಂದ ಬರ್ತಿರೋದಲ್ಲ. ಸೊ ಅಲ್ಲಿ ರೈತರು ಬೆಳೆಯೋದನ್ನು ಕೂಡ ಇಲ್ಲಿ ಮಾಲಲ್ಲಿ ತಂದುಬಿಟ್ಟು ಫ್ರೋಝನ್ ಮಾಡಿ ಅದನ್ನು 4 ದಿನ ಇಟ್ಬಿಟ್ಟು ಚೆನ್ನಾಗಿ ತೋರಿಸ್ಕೊಂಡು ಸೇಲ್ ಮಾಡ್ತಾರೆ. ಅದು ಬೀದಿ ಬದಿ ಎಲ್ಲ ಮಾರೋರಿಗೆಲ್ಲ ನಾವು ಹೋಗಿ ಡಿಸ್ಕೌಂಟ್ ಕೇಳ್ತೀವಿ. ಸೊ ಅವ್ರ ಹತ್ರ ಒಳ್ಳೆ ಬೆಲೆ ಕೊಟ್ಟು ತಗೊಳ್ಳೋದಿಲ್ಲ. ಈಗ ಜೀವ ತೆಗೆಯುವಂತಹ ವಸ್ತುಗಳನ್ನ ಮಾರಾಟ ಮಾಡ್ತಿದೆ ಸರ್ಕಾರ ಅಂತ ಹೇಳ್ತಿದ್ದೀರಾ? ಡೆಫಿನೆಟ್ಲಿ ಹಾಗೆ ಆಗ್ತಾ ಇರೋದು. ಮತ್ತೆ ಇವಾಗ ಅವರೇ ಸಪ್ಲೈ ಮಾಡಿಬಿಟ್ಟು ಜೀವ ಹೋದ್ಮೇಲೆ ಸರ್ಕಾರಕ್ಕೆ ತಾನೇ ನಾವು ದೂಷಿಸೋದು. ಇವಾಗ ಎಲ್ಲಿಂದ ಬಂತು ಅಂತಾನೆ ಹುಡ್ಕೋದಲ್ವಾ. ಸೊ ಅಲ್ಲಿಂದನೇ ಕ್ಲಿಯರಾಗಿ ಕೊಡಿಯಲ್ಲ, ಅಲ್ಲಿಂದನೇ ಚೆನ್ನಾಗಿರೋ ವಸ್ತುಗಳು ಕೊಡಿಯಲ್ಲ, ಹೈಜಿನಿಕ್ ಆಗೋದು ಕೊಡಿಯಲ್ಲ. ಇವಾಗ ನೋಡಿ ಎಷ್ಟೋ ಜನ ರೇಷನ್ ಅಕ್ಕಿಯಲ್ಲಿ ನೋಡಿ ಅಕ್ಕಿ ಹುಳ ಇರುತ್ತೆ, ಅದರಲ್ಲಿ ಇಲ್ಲಿದು ಎಲ್ಲ ಮೋಷನ್ಸ್ ಎಲ್ಲ ಆಗಿರೋದಿರುತ್ತೆ, ಜಿರಳೆಗಳಿರ್ತವೆ, ಅಂಥದ್ದೆಲ್ಲ ಊರ ಕಡೆ ಸಪ್ಲೈ ಮಾಡ್ತಾರೆ. ಹಳ್ಳಿಗಳಿಂದ ಬಂದು ಸಿಟಿಗೆಲ್ಲ ಅಂಟ್ಕೊಳ್ಳುತ್ತೆ. ಸಿಟಿಯಿಂದ ಮತ್ತೆ ಹಳ್ಳಿ ಕಡೆ ಎಲ್ಲ ಬೇರೆ ಬೇರೆ ಥರ ಆರೋಗ್ಯಕ್ಕೆ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ಅದರಿಂದ ಎಲ್ಲರಿಗೂ ಪ್ರಾಬ್ಲಮ್ಮೇ ಅಲ್ವಾ. ಸೊ ಹಾಗಾಗಿ ಸ್ಟಾರ್ಟ್ ಫ್ರಮ್ ಯು ಅಂತ ಹೇಳ್ಬಿಟ್ಟು ನೀವು ಅಲ್ಲಿಂದ ಸ್ಟಾಪ್ ಮಾಡಿ ಒಳ್ಳೊಳ್ಳೆ ಹೈಜೆನಿಕ್ ಕೊಡಿಯಲ್ಲ. ಇವಾಗ ಯಾರು ನಿಮ್ಮ 25 ರೂಪಾಯಿ ಕೆಜಿನ ಅಕ್ಕಿ ತಿನ್ನಬೇಕು ಅಂತ ಏನಿಲ್ಲ, ಎಲ್ಲ ರೈಸ್ ಬರ್ತಾ ಇದೆಯಲ್ಲ, ಅಂಥದ್ದೇ ಹೈಜೆನಿಕ್ ಎಲ್ಲರಿಗೂ ಕೊಡಿಯಲ್ಲ. ಓಕೆ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮತ್ತೆ ಹಾಸನ ಮೂಲದಲ್ಲೂ ಕೂಡ ಹೆಚ್ಚು ಹೃದಯಾಘಾತ ಆಯಿತು. ಸಣ್ಣ ವಯಸ್ಸಿನ ಯುವತಿಯರಲ್ಲಿ ಹೃದಯಾಘಾತ ಆಗಿರುವಂಥದ್ದು. ಈ ಬಗ್ಗೆ ಏನು ಧೂಮಪಾನನೇ ಕಾರಣ ಅಂತ ಹೇಳ್ತೀರಾ, ಹೇಗೆ ಅಂತ? ಸರ್, ನಾನಂತೂ ಡಾಕ್ಟರ್ ಅಲ್ಲ ಇದಕ್ಕೆ, ಬಟ್ ಆ ನ್ಯೂಸ್ ಕೇಳಿ ತುಂಬಾ ನನಗೂ ಸ್ಯಾಡ್ ಆಯಿತು. ಬಿಕಾಸ್ ಯಂಗ್ಸ್ಟರ್ಸ್ ಇವಾಗ ಜೀವನ ಕಟ್ಕೊಳ್ಳೋ ಅಂಥದ್ದು ಅವರು ಟೈಮು. ಸೊ ಅಂಥ ಇದರಲ್ಲಿ ಯಾರೇ ಯಂಗ್ಸ್ಟರ್ಸ್ಗೂ ಪ್ರಾಬ್ಲಮ್ ಆದರೂ ಕೂಡ ಅದು ತುಂಬಾ ಅದು ಬೇಜಾರಾಗುತ್ತೆ. ಸೊ ಗೊತ್ತಿಲ್ಲ ರೀಸನ್ ಏನು ಅಂತ. ಇಷ್ಟು ದಿನ ಆಗಿದೆ, ಸರ್ಕಾರ ಕೂಡ ಅದ್ರ ಬಗ್ಗೆ ಏನು ಗಮನ ಹರಿಸ್ತಿಲ್ಲ. ಜಸ್ಟ್ ನ್ಯೂಸಲ್ಲಿ ಬರುತ್ತೆ, ಒಂದೆರಡು ಕ್ಲಿಪ್ ಬಂದರೆ ಜನ ನೋಡ್ತಾರೆ, ಬರಲಿಲ್ಲ ಅಂದರೆ ಜನಕ್ಕೆ ಗೊತ್ತೂ ಆಗೋದಿಲ್ಲ. ಅದೆಷ್ಟು ಜನ ಇನ್ನೂ ಎದುರುಗಡೆ ಬಂದಿರೋರಿಗೆ ಮಾತ್ರ ಗೊತ್ತು, ಅದ್ರ ಹಿಂದ್ಗಡೆ ಎಷ್ಟು ಜನ ಸತ್ತೋಗಿದ್ದಾರೆ ಅದು ಗೊತ್ತಿಲ್ಲ. ಸೊ ಅದು ರಿಪೋರ್ಟ್ಸ್ ಇನ್ನೂ ಬಂದೂ ಇಲ್ಲ. ಹಿಂದೆಲ್ಲ ಶ್ರಮಜೀವಿಗಳು ಆಗ್ತಾ ಇದ್ರು, ಈಗ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದಾರೆ. IT-BT ಕಂಪ್ನಿ AC-ಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಅಂದರೆ ದೇಹಕ್ಕೆ ಜಾಸ್ತಿ ಕೆಲಸ ಇಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಆಗುವಂಥ ಇದೇ ಕಾರಣಕ್ಕೆ ಅಥವಾ ಹೇಗೆ? ಮುಂಚೆ ಎಲ್ಲ ಏನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಸುಮಾರು 7 ಗಂಟೆ 8 ಗಂಟೆ 9 ಗಂಟೆ ಕೆಲಸ ಮಾಡ್ತಿದ್ರು. ಇವತ್ತು ಆ ರೀತಿಯ ಪರಿಸ್ಥಿತಿಯಲ್ಲಿ ಅಂದರೆ ರೈತರು ಮಾತ್ರ ಕೆಲಸ ಮಾಡುವಂಥದ್ದು. ಇದೇನಾದ್ರು ಕಾರಣ ಆಗುತ್ತಾ, ಹೇಗೆ ಏನು ಅಂತದ್ದು? ಸರ್, ಇದು ಒಂದು ಹೇಳಬೇಕು ಅಂದರೆ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಹಳ್ಳಿಯವನು, ಆಯಿತಾ, ನಾನು ಬೀದರಿಂದ ಬಂದಿರೋದು. ಸೊ ನಮ್ಮ ತಂದೆಯವ್ರು ನೋಡಿ ಇವಾಗ 74, ಈಸ್ ಸ್ಟಿಲ್ ಯಂಗ್, ಈಸ್ ಲುಕ್ ಲೈಕ್ ಯಂಗ್. 25 kg ಮೂಟೆನ ಹಿಂಗೆ ಹಿಡಿದ್ಬಿಟ್ಟು ಎತ್ಬಿಡ್ತಾರೆ. ನಾವು ಅದೇ ಕೆಲಸ ಮಾಡಿ ಬಂದಿರೋರು ಬೆಂಗಳೂರು ಬಂದಲ್ಲಿ ರುಟೀನ್ ಆದಮೇಲೆ 1-2 ವರ್ಷ ಇಲ್ಲಿ ಕಳೆದ್ವಿ ಅಂದ್ಕೊಳ್ಳಿ, ಅದೇ ಸೇಮ್ ವೇಟ್ನ ನಾವು ಎತ್ತಕ್ಕಾಗಲ್ಲ. ನಮ್ಮ ಕೈಲಿ ಆದರೂ ಕೂಡ ಸೇಮ್ ಫೋರ್ಸಲ್ಲಿ ಇದರಲ್ಲೇ ಎತ್ತಕ್ಕಾಗಲ್ಲ. ಬಿಕಾಸ್ ನಾವಿಲ್ಲಿ ತಿನ್ನುವಂಥ ಫುಡ್ಡು, ಇಲ್ಲಿ ಸಿಗ್ತಾ ಇರುವಂಥ ಗಾಳಿ ಯಾವುದಷ್ಟು ನೀಟಾಗಿ ನೈಸರ್ಗಿಕವಾಗಿ ಸಿಗ್ತಾ ಇಲ್ಲ. ಎಲ್ಲ ಕಲುಷಿತ ಆಹಾರ, ಕಲುಷಿತ ಗಾಳಿ, ಕಲುಷಿತ ಫುಡ್ಡು ಎಲ್ಲನೂ ಪ್ರಾಬ್ಲಮಿಂದ ಇಷ್ಟೆಲ್ಲ ಆಗ್ತಾ ಇದೆ.
ಸೊ ಹಾಗಾಗಿ ಇದ್ರ ಬಗ್ಗೆನೂ ಸ್ವಲ್ಪ ಜನ ಗಮನ ಹರಿಸ್ಬೇಕು, ಅವರು ಕೂಡ ನೋಡ್ಕೊಂಡು ತಿನ್ನಬೇಕು ಏನೇ ಮಾಡಿದ್ರು. ಸೊ ಬೆಸ್ಟ್. ಈಗ ನೋಡಿ ಕೆಲವೊಬ್ರಿಗೆ ಎ ಸಿ ಆಗಿ ಬರಲ್ಲ, ನೀವು ಹಳ್ಳಿ ಬಂದಿರೋ ಜನಕ್ಕೆ ನೀವು ಎ ಸಿಯಲ್ಲಿ ಕೂರಿಸಿ ಅವ್ರು ಕುತ್ಕೊಳ್ಳೋದಿಲ್ಲ. ಬಿಕಾಸ್ ಅವ್ರಿಗೆ ಓಡಾಡಿ ಅಭ್ಯಾಸ, ಚಪ್ಪಲಿ ಕಳೆದ್ಬಿಟ್ಟು ಫುಟ್ಪಾತ್ ಮೇಲೆ ಓಡಿ ಅಭ್ಯಾಸ, ಅವ್ರ ಕಣ್ಣು ಚೆನ್ನಾಗಿರುತ್ತೆ. ನಮ್ಮ ತಂದೆಗಿನ್ನೂ ಒಂದೇ ಒಂದು ಇದು ಕಣ್ಣು ಪ್ರಾಬ್ಲಮ್ ಇಲ್ಲ. 74 ಏಜ್ ಆದರೂ ಕಣ್ಣು ಪ್ರಾಬ್ಲಮ್ ಇಲ್ಲ. ಅಂದರೆ ಅವ್ರ ಆರೋಗ್ಯ ಹಂಗೆ ಕಾಪಾಡ್ತಾರೆ. ಹೊಲಕ್ಕೆ ಹೋದರೆ ನಮ್ಮ ತಂದೆಯವ್ರ ಹೊಲದಲ್ಲಿ ಹೋದರೆ ಅರ್ಧ ಕಿಲೋಮೀಟರ್ ಅವರು ವಾಕ್ ಮಾಡ್ತಾರೆ ವಿತೌಟ್ ಸ್ಲಿಪ್ಪರ್ಸ್. ಸೊ ಅದರಿಂದ ಕೂಡ ಒಳ್ಳೆ ಹೆಲ್ತ್ ಇರುತ್ತೆ. ನಮ್ಮ ಕಾಲಿಗೆ ಟಚ್ ಆಗಬೇಕು, ಮಣ್ಣು ಟಚ್ ಆಗಬೇಕು. ಸೊ ಆವಾಗಲೇ ನಮ್ಮ ಹೆಲ್ತ್ನು ಚೆನ್ನಾಗಿರೋದು. ಇಲ್ಲೆಲ್ಲ ಎ ಸಿಯಲ್ಲಿ ಕುತ್ಕೊಂಡು ಗಾಡಿಯಲ್ಲಿ ಹೋಗಿ ಬಂದು ಮತ್ತೆ ತಿರ್ಗಾ ಎ ಸಿ ಇದ್ರು ಡೆಫಿನೆಟ್ಲಿ ಇವೆಲ್ಲ ಡಯಾಬಿಟೀಸ್ ಅಂತ ಎ ಸಿಲಿ ಕೆಲಸ ಮಾಡೋದು, ಬೆಳಗ್ಗೆ ಮತ್ತೆ ಸಂಜೆ ಜಿಮ್ಮಿಗೆ ಹೋಗೋದು ಅಷ್ಟೇ. ಡೆಫಿನೆಟ್ಲಿ ಅದು ಹಂಗೆ ಆಗ್ತಾ ಇದೆ. ಜಿಮ್ಮಿಗೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಪೂರ್ವಿಕರು ಎಲ್ಲರೂ ಕೂಡ ಹೊಲದಲ್ಲಿ ಕೆಲಸ ಮಾಡೋರು, ಭಾರವನ್ನು ಎತ್ತೋರು. ಆದರೆ ಇವತ್ತು ಫಿಟ್ನೆಸ್ ಕಾಪಾಡ್ಕೊಳ್ಲಿಕ್ಕೆ ಜಿಮ್ಮಿಗೆ ಹೋಗ್ತಾರೆ. ಜಿಮ್ಮಿಗೆ ಹೋಗಿ ಫಿಟ್ನೆಸ್ ಕಾಪಾಡ್ಕೊಳ್ಳೋರಲ್ಲೂ ಕೂಡ ಹೃದಯಘಾತ ಆಗಿರುವಂತಹ ಉದಾಹರಣೆಗಳಿದೆ. ಹಾಗಾಗಿ ನಾನು ತಂದು ಕೇಳಿದೆ. ಸರ್, ನಾನು ಜಿಮ್ಗೆ ಹೋಗ್ತೀನಿ, ಇಲ್ಲೇ ಗೋಲ್ಡ್ ಕ್ಲಾಸಿಗೆ ಜಿಮ್ಗೆ ಹೋಗ್ತೀನಿ. ಸೊ ಜಿಮ್ಗೆ ಹೋದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ. ಜಿಮ್ಗೆ ಹೋಗ್ತಾ ಇರೋದು ಏನಕ್ಕೆ? ನನ್ನೊಂದು ಫಿಟ್ನೆಸ್ ನನ್ನ ಮಸಲ್ ಫಿಟ್ಗೆ ಹೋಗ್ತಾ ಇರೋದು. ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಪ್ರಕಾರ ಅದು ತಪ್ಪು ಕಲ್ಪನೆ. ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ನಾವು ತಿನ್ನುವಂಥ ಫುಡ್ಡು, ನಾವು ನಡೆಯುವಂಥ ಒಂದು ಗಾಳಿ ಎಲ್ಲಿ ನಮಗೆ ಎಷ್ಟು ಚೆನ್ನಾಗಿ ನಾವು ಶ್ವಾಸಕೋಶ ಮಾಡ್ತೀವೋ ಅಲ್ಲಿ ಚೆನ್ನಾಗಿರುತ್ತೆ. ಜಿಮ್ಗೆಲ್ಲ ಹೋದರೆ ಒಂದು ಹೆಲ್ತ್ ಫಿಟ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಅಪ್ಪು ಸರ್. ತುಂಬ ಫಿಟ್ ಆಗಿದ್ದು, ಅಷ್ಟು ಚೆನ್ನಾಗಿದ್ದು ಕೂಡ ಈ ಥರದೊಂದು ಕೆಟ್ಟ ಘಟನೆ ನಡೆದೋಯ್ತು. ಸೊ ಹಂಗಾಗಿ ನಾವು ಯಾರ ಬಗ್ಗೆ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಜಿಮ್ ಹೋದರೆ ಹೆಲ್ತ್ ನನ್ನ ಪ್ರಕಾರ ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ನಾನು ನಂಬೋದಿಲ್ಲ. ಜಸ್ಟ್ ಫಾರ್ ಮಸಲ್ ಫಿಟ್ಗೆ ಹೋಗ್ಬೋದು ಅಷ್ಟೇ. ಈ ಕೆಲವೊಬ್ರು ಅವ್ರು ಚೆನ್ನಾಗಿ ಕಾಣಿಸ್ಕೋಬೇಕು, ಫಿಟ್ ಆಗಿರ್ಬೇಕು, ಬಾಡಿ ಶೇಪ್ ಬರಬೇಕು ಅಂತ ಹೋಗ್ತಾರೆ. ಇನ್ನು ಕೆಲವೊಬ್ರು ಸುಮ್ಮನೆ ಏನು ಕೆಲಸ ಎಲ್ಲ ರೂಟೀನ್ ಡಿಸಿಪ್ಲಿನ್ ಇರಬೇಕು, ಬಂದ್ಬಿಟ್ಟು 1 ಅವರ್ ಕಳೆದ್ಬಿಟ್ಟು ಹೋಗೋಣ ಅಂತ ಬರ್ತಾರೆ. ನಾನು ಹೋಗ್ತೀನಲ್ಲ ಇಲ್ಲಿ 68, 70 ಇಯರ್ಸ್ ಓಲ್ಡ್ ಎಲ್ಲ ಬರ್ತಾರೆ. ಅವ್ರು ಜಾಸ್ತಿ ಸ್ಟ್ರೆಸ್ ಮಾಡೋಕ್ಕಾಗಲ್ಲ. ಇವನ್ ಸುಮ್ಮನೆ ಬರ್ತಾರೆ, ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅನ್ನೋರು ಬರ್ತಾರೆ. ಸೊ ಎಲ್ಲ ಥರ ಜನ ಇದ್ದಾರೆ. ಸೊ ಹಂಗಾಗಿ ಇವಾಗ ಹೆಲ್ತ್ ಬಗ್ಗೆ ಸ್ವಲ್ಪ ನಾವೇ ಗಮನ ಹರಿಸ್ಬೇಕು ಸರ್. ನಾವು ಇನ್ನೊಬ್ಬರನ್ನ ನಂಬ್ಕೊಂಡ್ಬಿಟ್ರೆ ನಮ್ಮ ಹೆಲ್ತ್ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ನಾವು ಆರೋಗ್ಯಕರವಾದಂಥ ಒಂದು ಫುಡ್ ತಿನ್ನಬೇಕು. ಸೊ ನಮ್ಮ ಹೆಲ್ತ್ ಬಗ್ಗೆ ನಾವು ಕನ್ಸಿಡರ್. ಓಕೆ, ಆರೋಗ್ಯಕರವಾದಂತಹ ಆಹಾರ ತಿನ್ನಬೇಕು ಅನ್ನೋಂಥದ್ದು ಹೇಳಿದ್ರಿ. ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿದ್ರಿ. ಅಂದರೆ ದುರಭ್ಯಾಸದಿಂದ ದೂರ ಇರಬೇಕು ಅಂತ ಹೇಳ್ತೀರಾ. ಯಾವ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಗಟ್ಟಿ ಮಾಡ್ಕೊಳ್ಬೋದು ಅಂತ ಹೇಳ್ತೀರಾ ಸರ್ ನೀವು? ಸರ್, ಮಸಾಲ ಪದಾರ್ಥವನ್ನು ಬಿಟ್ಬಿಡ್ಬೇಕು ಫಸ್ಟ್ ಥಿಂಗ್. ಸೊ ಆದಷ್ಟು ಇವಾಗ ನಾವು ಹಂಗೆ ನೋಡೋಕೆ ಹೋದರೆ ಬೇರೆ ದೇಶಗಳಲ್ಲೆಲ್ಲ ಯಾಕಷ್ಟು ಫಿಟ್ಟಾಗಿದ್ದಾರೆ, ಯಾಕಷ್ಟು ಚೆನ್ನಾಗಿದೆ ಅಂದರೆ ಅವ್ರು ಮಸಾಲ ಯೂಸ್ ಮಾಡೋದಿಲ್ಲ. ನಮ್ಮಲ್ಲಿ ನೋಡಿ ಗರಂ ಮಸಾಲ, ಆ ಮಸಾಲ, ಈ ಮಸಾಲ ಅಂತ ಎಲ್ಲ ಹಾಕ್ಬಿಟ್ಟು ನಾಲ್ಗೆಗೆ ಟೇಸ್ಟ್ ಸಿಗಬೇಕು. ಒಳಗಡೆ ಹೋದ್ಮೇಲೆ ನಾಲ್ಗೆ ಮೇಲೆ ಏನು ಪಿಂಪಲ್ ಆಗಿಬಿಟ್ಟು ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಟೇಸ್ಟ್ ಇರಬೇಕು. ಸೊ ಇದೆಲ್ಲ ಬಾಯಿ ರುಚಿ ಇರಬೇಕು. ಹೆಲ್ತ್ ರುಚಿ ಇಲ್ಲ, ಬಾಯಿ ರುಚಿ ಇರಬೇಕು. ಸೊ ವಿಟಮಿನ್ ಇರೋ ಫುಡ್ ಯಾವುದೂ ರುಚಿಯಾಗಿರಲ್ಲ. ಓಕೆ, ಸೊ ಹಾಗಾಗಿ ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಬೇಕು. ಇವನ್ ನಾವು ಕೂಡ ಅಷ್ಟೇ, ನಾವು ಹಿಂಗೆ ಹೇಳ್ತಾ ಇದ್ದೀವಿ, ಮತ್ತೆ ಹೋಗಿ ಚಿಕನ್ ತಿಂತಾ ಇದ್ದೀವಿ. ಬಟ್ ಅಲ್ಲಿ ನಮ್ಗೆ ಟೇಸ್ಟ್ ಮಾತ್ರ ಸಿಗ್ತದೆ. ಬಟ್ ನಾವು ಒಂದಿನ ಟೇಸ್ಟ್ ಮಾಡಿದರೆ ನಮಗೆ 1 ತಿಂಗಳೆಲ್ಲ ಒದಾಡಬೇಕಾಗುತ್ತೆ, ಆರೋಗ್ಯ ಏನಾದರೂ ಹದಗೆಟ್ಟು ಹೋಗ್ಬಿಟ್ರೆ. ಸೊ ಅದು ಒಂಥರ ಬೇಜಾರಾಗ್ಬಿಡುತ್ತೆ. ನಿಮ್ಗೆ ನಮ್ಮ 40,000 ಸಂಬಳ ತೊಗೋತೀವಿ ಅಂದರೆ ಒಂದೇ ಒಂದು ಸ್ಮಾಲ್ ಇಶ್ಯೂಯಿಂದ ಅಲ್ಲಿ 4 ಲಕ್ಷ ಹೋಗ್ಬಿಡುತ್ತೆ. ಆ ಥರ ಸಿಚುವೇಶನ್ಸ್ ಎಷ್ಟೋ ಜನಕ್ಕೆ ಬಂದಿದೆ, ನಮಗೆ ಬಂದಿದೆ ಅಂತಲ್ಲ. ಸೊ ಹಾಗಾಗಿ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಮಸಾಲ ಪದಾರ್ಥಗಳನ್ನು ತಿನ್ನೋದ್ರಲ್ಲಿ ಹೆಂಗೆ ಕಂಟ್ರೋಲ್ ಮಾಡ್ಕೊಬೇಕು, ಬಾಯಿ ಚಪಲವನ್ನು ಹೇಗೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ನೀವು? ಸರ್, ಈಗ ಡಿಪೆಂಡ್ಸ್ ಸರ್. ಅದು ಊಟದಲ್ಲಿ ಎಲ್ಲೊಬ್ಬರು ತುಂಬ ಫುಡಿ ಲವರ್ ಇರ್ತಾರೆ. ನಾನು ತುಂಬ ಫುಡಿ ಲವರ್, ನಾನು ನಾನ್ ವೆಜ್ ತಿಂತೀನಿ. ಓಕೆ, ಸೊ ಹಾಗಾಗಿ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ತಿನ್ನೋದ್ರಲ್ಲೇ ಒಳ್ಳೇದಾಗಿರುತ್ತೆ. ಸೊ ಇವಾಗ ಸೋಯಾ ಸಾಸ್ ಎಲ್ಲ ಕಂಪನಿಯವರು ಲೇಬಲ್ ಹಾಕ್ಕೊಂಡು ISMR ಅದು ಇದು ಸರ್ಟಿಫಿಕೇಟ್ ಆಗಿದೆ ಅಂತ ಎಷ್ಟು ಮಾಡ್ತಾರೆ. ಕೆಚಪ್ಸ್ ಇಂಥವೆಲ್ಲ ಇದರಲ್ಲಿ ಎಲ್ಲಿ ರೆಡಿ ಆಗ್ತಿದೆ ಅಂತಲೇ ಗೊತ್ತಿಲ್ಲ. ಈ ನಾನು ಕೆಲವೊಂದು ವಿಜಯ್ ಟೈಮ್ಸ್ ನ್ಯೂಸಲ್ಲೆಲ್ಲ ನೋಡಿದೆ, ಅವರು ತುಂಬ ನೀಟಾಗಿ ತೋರಿಸಿದ್ರು. ಲೈಕ್ ಅಲ್ಲೇ ಹೋಗ್ಬಿಟ್ಟು ಸ್ಪಾಟಲ್ಲಿ ಹೋಗ್ಬಿಟ್ಟು ಎಷ್ಟು ಕಲುಷಿತವಾದ ಜಾಮ್ ಇದೆಲ್ಲ ಕೊಡ್ತಾರೆ ಅಂತ. ಅದೆಲ್ಲ ನೋಡಿದಾಗ ಒಂಥರ ಅನಿಸ್ಬಿಡುತ್ತೆ. ಮತ್ತೆ ನೆಕ್ಸ್ಟ್ ಡೇ ನ್ಯೂಸಲ್ಲಿ ಬಂದಿತ್ತಾನೆ ನಾವೇ ಅವಾಯ್ಡ್ ಮಾಡಿ ಮತ್ತೆ ತಿನ್ನಕ್ಕೆ ಶೂಟ್ ಮಾಡ್ತೀವಿ. ಸೊ ಅದನ್ನೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಬೆಂಗಳೂರಿನ ಯುವಕ ತಮ್ಮ ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಂಡಿರುವಂಥದ್ದು. ಅಂದರೆ ಯಾವ ರೀತಿಯಾಗಿ ನಾವು ಫಿಟ್ನೆಸ್ಸನ್ನು ಕಾಪಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ಅವರ ಎಕ್ಸ್ಪೀರಿಯನ್ಸನ್ನು ಕೂಡ ಹೇಳಿದರು. ಅಂದರೆ ಒಂದು ರೀತಿಯಾಗಿ ಆಹಾರ ಪದ್ಧತಿ, ಆಮೇಲೆ ಜೀವನ ಶೈಲಿ, ಕೆಲಸದ ಒತ್ತಡ ಇದೆಲ್ಲದನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸ್ವತಃ ಅವರ ಅನುಭವವನ್ನು ಹಂಚ್ಕೊಂಡಿರುವುದು.
ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.